ಹೊರಗಡೆ ಕರ್ಕೊಂಡು ಹೋಗಿ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕರೀತಾ ಇದ್ದೀರಾ? ಬರೋದಿಲ್ಲ. ಅವ್ರು ಯಾವತ್ತೂ ಲೀಡ್, ನಾನು ಲಾಫಿಂಗ್ ಬುದ್ಧದ ಲೀಡ್ ಅಂತ ಹೇಳಿದ್ದು. ಹಂಗಾರೆ ಇದ್ರಲ್ಲಿ ಲಾಫಿಂಗ್ ಬುದ್ಧ ಯಾರು ಸರ್? ಲಾಫಿಂಗ್ ಬುದ್ಧ ನಾನೇ. ಲಾಫಿಂಗ್ ಬುದ್ಧ ನಗ್ಸೋ ಕೆಲಸ ನಂದೇ. ಸೊ ಓಪನಿಂಗಲ್ಲೇ ಹೇಳಿದ್ರೆ, ಸೊ ನಾನು ಹೆಂಗೋ ಕೋಆರ್ಡಿನೇಟ್ ಮಾಡಿಕೊಂಡು ಜೊತೆಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಇವಾಗ ಹೀರೋ ಅಂತ ಬಿಲ್ಡಪ್ ಕೊಟ್ಟು ಭಯ ಆಗ್ತಿದೆ. ಎಲ್ಲ ಆ ಪ್ರೆಷರ್ ನಾನು ಇವತ್ತರೆಗೂ ತಗೊಂಡಿರಲಿಲ್ಲ. ಈ ಸಿನಿಮಾಕ್ಕೋಸ್ಕರ ವೆಯ್ಟ್ ಗೇನ್ ಮಾಡಿದ್ದು ಎಷ್ಟು ಕಷ್ಟ ಆಯ್ತು ಸರ್? ವೆಯ್ಟ್ ಗೇನ್ ಮಾಡೋದೇ ಕಷ್ಟ ಇದ್ದಿದ್ದು ಆ್ಯಕ್ಚುಲಿ. ಯಾಕಂದರೆ ಸಿಕ್ಕಿ ತಿನ್ಬೇಕಾಯ್ತು, ಶುಗರ್ ರಶ್ ಆಗಬೇಕಾಯ್ತು ಬಾಡಿಗೆ, ಅಂದರೆ ಮುಖ ಎಲ್ಲ ಊದಬೇಕಾಗಿತ್ತು. ಸಿಂಪಲ್ ಒಂದು ಲವ್ ಸ್ಟೋರಿ, ಅದಕ್ಕೆ ನೀವು ತುಂಬ ಮಸಲ್ ಬಿಲ್ಡ್ ಮಾಡಬೇಕು, ಈ ಥರ ಅಪ್ರೋಚ್ ಮಾಡಿದ್ಯಾ ಅಂತ? ಇಲ್ಲ ಮಾಡಿದ್ದಾರೆ ಅಂದರೆ ನಂಗೆ ಸಾಂಗಲ್ಲಿ 6 ಪ್ಯಾಕ್ ಕಾಣ್ಬೇಕಾ, ಶರ್ಟ್ ಹಾಕಿರುವ ಈ ಥರದ್ದೆಲ್ಲ ಆಯ್ತಾ? ಯಾರನ್ನೋ ಸ್ಟಡಿ ಮಾಡಿದ್ರ ಅಂತ ಸರ್ ಈ ಕ್ಯಾರೆಕ್ಟರ್ಗೆ? ಲಾಫಿಂಗ್ ಬುದ್ಧ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ವಾರ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದೆ. ಯಾವ ಡಿಪಾರ್ಟ್ಮೆಂಟ್ ಯಾವ ಊರಿಗೆ ಕಳಿಸ್ತಾರೆ ಆ ಬಸ್ಸಲ್ಲೇ ಕೂತಿರ್ಬೇಕು ನೀವು. ಅವ್ರು ಕೂತು ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ, ಮೆಂಟಲಿ ಎಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ. ದಿಗಂತ್ ಅವ್ರು ನಾವು ಮುಂಚೆಲ್ಲ ಮಾತಾಡಿರೋ ಹಂಗೆ ಒಂದು 12 ಅವರ್ಸ್ ಶೂಟ್ ಇತ್ತಂದ್ರೆ ಒಂದು 10 ಅವರ್ಸ್ ಅವ್ರಿಗೆ ರೆಸ್ಟ್ ಬೇಕು ಅಂತ ಅನ್ಕೊಳ್ಳೋಣ. ಸ್ವಲ್ಪ ಬೇಗ ಮುಗ್ದಾಗ ದಿಗಿನಿಂದ ಇವತ್ತು ಮುಗೀತು ಅಂದ್ರೆ ಖುಷಿಯಾಗಿ ನಾನು ಸೈಕ್ಲಿಂಗ್ ಹೊರಟೆ ಅಂತ ಹೊರಟಿರೋದು ಇದೆ. ಸರ್ ಪ್ಲೀಸ್ ತಲೆಗುಡಿ ಬಿಡಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇಬ್ರು ಗೆಸ್ಟ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಒಬ್ರು ಘಮ ಪೌಡರ್ ಹಾಕ್ತಾ ಮಿಂಚ್ತಾ ಇರುವಂತ ಕಳ್ಳ ಅಂದ್ರೆ, ಇನ್ನೊಬ್ರು ಪ್ರಮೋದ್ ಶೆಟ್ಟಿ ಅವರು ACP DCP ಇಂದ ಪ್ರಮೋಷನ್ ತಗೊಳ್ತಿದ್ರು, ಇವಾಗ ಡಿಮೋಷನ್ ಆಗಿ ಕಾನ್ಸ್ಟೇಬಲ್ ಆಗಿದ್ದಾರೆ. ಅದು ಎಷ್ಟು ದಪ್ಪ ಆಗಿದ್ದಾರೆ ಅಂದ್ರೆ ನೀವು ಅವ್ರ ಸ್ಕ್ರೀನಲ್ಲಿ ನೋಡೇ ಎಂಜಾಯ್ ಮಾಡಬೇಕು. ಈ ಇಬ್ಬರನ್ನ ಕಳ್ಳರನ್ನ ಪೊಲೀಸರನ್ನ ಕ್ವಶನ್ ಕೇಳೋಂಥ ಚಾನ್ಸ್ ನನಗೆ ಸಿಕ್ಕಿದೆ. ಬನ್ನಿ ಮಾತಾಡ್ತಾ ಹೋಗೋಣ. ಇದರಲ್ಲಿ 3 ಬೊಂಬೆ ಇದೆ. ಆ 3 ಬೊಂಬೆಯಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಇನ್ನೊಬ್ಬ ಪೊಲೀಸ್ ಇದ್ದಾನೆ, ಇನ್ನೊಬ್ಬ ರಾಜ ಇದ್ದಾನೆ. ಸೊ ಪೊಲೀಸ್ ಏನು ಕೆಲಸ, ಯಾವಾಗಲೂ ಕ್ವಶನ್ ಮಾಡೋದು. ಸೊ ಈ ಪೊಲೀಸ್ ಕ್ವಶನ್ ಮಾಡ್ತಾನೆ, ಕಳ್ಳ ಅದೊಂದು ಆನ್ಸರ್ ಮಾಡ್ತಾನೆ. ಸೊ ಇಲ್ಲಿ ನನಗೆ ಬೇಕಾದ್ರೂ ಕಳ್ಳ ಬರ್ಬೋದು, ಇವ್ರಿಗೆ ಬೇಕಾದ್ರೂ ಕಳ್ಳ ಬರ್ಬೋದು, ಯಾರಿಗೆ ಬೇಕಾದ್ರೂ ಕಳ್ಳ ಬರ್ಬೋದು. ಸೊ ಈ ಥರ ಒಂದು ಗೇಮಲ್ಲಿ ಆಡೋಣ ಅಂತ, ಇದ್ರ ಜೊತೆಗೆ ಲಾಫಿಂಗ್ ಬುದ್ಧ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದಿ ಶೋ ಸರ್. ಸೊ ಹೇಗೆ ಅನಿಸ್ತಿದೆ? ಒಬ್ರು ಸಕ್ಸಸ್ ಅಲ್ಲಿ ಖುಷಿಯಲ್ಲಿದ್ದಾರೆ, ಈಗ ನೆಕ್ಸ್ಟ್ ಸಕ್ಸಸ್ಸಿಗೆ ನೀವು ಕಾಯ್ತಾ ಕೂತಿದ್ದೀರಿ. ಅವ್ರ ಖುಷಿನೇ ನಮಗೂ ಬರಲಿ, ಅದೇ ಹ್ಯಾಪಿನೆಸ್ ನಮ್ಮಲ್ಲೂ ಇರಲಿ. ಆ್ಯಂಡ್ ಲಾಫಿಂಗ್ ಬುದ್ಧನೂ ಒಂದು ಒಳ್ಳೆ ಸಿನಿಮಾ. ಸೊ ಅದು ಕೂಡ ಗೆಲ್ಲಿ ಅನ್ನೋದು ನಮ್ಮ ಆಸೆ. ಸೊ ಇಬ್ರು ಜೊತೆಲೇ ಇದೀವಿ, ಅದರಲ್ಲಿ ಏನಿಲ್ಲ, ಗೆಲ್ಲಬೇಕು ಅಷ್ಟೇ. ಸೊ ಓಪನಿಂಗಲ್ಲೇ ಹೇಳಿದ್ರೆ, ಸೊ ನಾನು ಹೆಂಗೋ ಕೋಆರ್ಡಿನೇಟ್ ಮಾಡಿಕೊಂಡು ಜೊತೆಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಇವಾಗ ಹೀರೋ ಅಂತ ಬಿಲ್ಡಪ್ ಕೊಟ್ಟು ಭಯ ಆಗ್ತಿದೆ ಅಂತ. ಎಲ್ಲ ಆ ಪ್ರೆಷರ್ ನಾನು ಇವತ್ತರೆಗೂ ತಗೊಂಡಿರಲಿಲ್ಲ. ರೀಸೆಂಟಾಗಿ ಪ್ರೆಸ್ ಮೀಟ್ ಮುಗಿದ್ಮೇಲೆ ಸುಮಾರಷ್ಟು ಇಂಟರ್ವ್ಯೂಗಳು ಮಾಡ್ತಾ ಸರ್ ಹೇಗಿದೆ ನಿಮ್ಮ ಮೇಲೆ ಜವಾಬ್ದಾರಿ, ನೀವು ಹೀರೋ, ಇವಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಹೇಗಿದೆ ಜವಾಬ್ದಾರಿ? ನಾನು ತೊಗೊಂಡಿಲ್ದೇ ಇರೋ ಜವಾಬ್ದಾರಿನ ಈಗ ನಿಧಾನಕ್ಕೆ ನನ್ನ ಬೆನ್ನ ಮೇಲೆ ಹೇರ್ತಾ ಇದ್ದಾರೆ. ಸೊ ಹಾಗಾಗಿ ಒಂಚೂರು ರಾತ್ರಿ ನಿದ್ದೆ ಬರ್ತಿಲ್ಲ ಅಷ್ಟೇ. ಸೊ ಗೇಮ್ ಶುರು ಮಾಡೋಣ ಸರ್. ನಿಮ್ಗೆ ಹೇಳಿದ್ನಲ್ಲ ಹಂಗೆ 3 ಜನ ಇರ್ತಾರೆ, ಯಾರು ಬರ್ತಾರೆ ನೋಡೋಣ ಸರ್. ಸರ್ ಚೂಸ್ ಮಾಡಿ, ನೀವೊಂದು ಚೂಸ್ ಮಾಡಿ ಸರ್. ಸರ್ ಇವರು ರಾಜ ಸರ್, ಅವರು ಕಳ್ಳ ಸರ್. ಅಲ್ಲಿಗೆ ನಾನೇ ಪೊಲೀಸ್ ಸರ್, ನಾನೇ ಕ್ವಶನ್ ಕೇಳಬೇಕು ಸರ್. ಈ ಫಿಲಮ್ನ ಮೇಜರ್ ಅಟ್ರಾಕ್ಷನ್ ಅಂದರೆ, ಲಾಫಿಂಗ್ ಬುದ್ಧದ ಮೇಜರ್ ಅಟ್ರಾಕ್ಷನ್ ಅಂದರೆ ಸರ್ ಕಳ್ಳ ನೀವು ಸರ್, ಕಣ್ಣು ಮುಚ್ಕೊಂಡಿದ್ದಾನೆ. ಸಿನಿಮಾದ ಮೇಜರ್ ಅಟ್ರಾಕ್ಷನ್ ಅಂದರೆ ನೀವು ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದು ನಮ್ಗೆ ಆಗಲೇ ನೋಡಿದ್ದೀವಿ, ಆದರೆ ವೆಯ್ಟ್ ಗೇನ್ ಮಾಡಿ ವೆಯ್ಟ್ ಲಾಸ್ ಮಾಡಿದ್ದೀರಾ. ಈ ಸಿನಿಮಾಕ್ಕೋಸ್ಕರ ವೆಯ್ಟ್ ಗೇನ್ ಮಾಡಿದ್ದು ಎಷ್ಟು ಕಷ್ಟ ಆಯಿತು ಸರ್? ವೆಯ್ಟ್ ಗೇನ್ ಮಾಡೋದೇ ಕಷ್ಟ ಇದ್ದಿದ್ದು ಆ್ಯಕ್ಚುಲಿ. ಯಾಕಂದರೆ ಸಿಕ್ಕಿ ತಿನ್ಬೇಕಾಯ್ತು, ಶುಗರ್ ರಶ್ ಆಗಬೇಕಾಯ್ತು ಬಾಡಿಗೆ, ಅಂದರೆ ಮುಖ ಎಲ್ಲ ಊದಬೇಕಾಗಿತ್ತು. ಸೊ ಆ ಪ್ರೋಸೆಸ್ಸಲ್ಲಿ ಖರ್ಚು ಜಾಸ್ತಿ ಆಯಿತು. ಅಟ್ ದ ಸೇಮ್ ಟೈಮ್ ಎಲ್ಲ ಅಂದರೆ ಒಬ್ಬೊಬ್ಬರೇ ಎಲ್ಗೂ ಹೋಗಲ್ವಲ್ಲ, ಎಲ್ಲ ಗುಂಪು ಕಟ್ಕೊಂಡೇ ಹೋಗೋದು, ಹಂಗೆ ಖರ್ಚು ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಕ್ರೇವಿಂಗ್ ಜಾಸ್ತಿ ಆದಾಗ ಅದು ಕಂಟ್ರೋಲ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯನೂ ಇತ್ತು ಬಾಡಿಯಲ್ಲಿ. ನೆಕ್ಸ್ಟ್ ಫ್ಯೂಚರ್ಗೆ ಏನು ಕಂಟ್ರೋಲ್ ಸಿಗುತ್ತಾ ಇಲ್ವಾ, ಅಥವಾ ಹೆಂಗೆ ಏನು ಮಾಡೋದು ಅನ್ನೋ ತಲೆಬಿಸಿನೂ ಇತ್ತು. ಬಟ್ ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ವೆಯ್ಟ್ ಲಾಸ್ ವಿಚಾರಕ್ಕೆ ಬಂದರೆ, ಬರೀ 6.5 ತಿಂಗಳಲ್ಲಿ ಐ ಲಾಸ್ಟ್ ಅರೌಂಡ್ 23-24 ಕಿಲೋಸ್. ಅದು ಡ್ರಾಸ್ಟಿಕ್ ಚೇಂಜು. ಆ್ಯಂಡ್ ಅದಕ್ಕೆ ತುಂಬ ಸ್ಟ್ರಿಕ್ಟ್ ಆಗಿದ್ದೆ ಸರ್. ನೀವು ಪ್ಯಾನ್ ಇಂಡಿಯಾ ಲೆವೆಲ್ ಸ್ಟಾರ್ ಆಗ್ಬಿಟ್ಟು ಸರ್. ಯಾಕಂದ್ರೆ ಅಲ್ಲೂ ಈಗ ಯಾರೇ ಪ್ಯಾನ್ ಇಂಡಿಯಾ ಲೆವೆಲ್ ಸ್ಟಾರ್ ಅಂದ್ರೆ ಅವರು ಅಷ್ಟೇ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ವೆಯ್ಟ್ ಜಾಸ್ತಿ ಮಾಡ್ಕೊಳ್ತಾರೆ, ಕಡಿಮೆ ಮಾಡ್ಕೊಳ್ತಾರೆ. ಪ್ರಮೋದ್ ಅವರು ಫಸ್ಟ್ ಫಿಲಮಲ್ಲಿ ಅಂದರೆ ಫಸ್ಟ್ ಲೀಡಾಗಿ ಆ್ಯಕ್ಟ್ ಮಾಡ್ತಿರೋ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ. ಇಲ್ಲ ಪ್ಯಾನ್ ಇಂಡಿಯಾ ಗೀನ್ ಇಂಡಿಯಾ ಅಂತೆಲ್ಲ ನಾವು ನಂಬಲ್ಲ. ಆ್ಯಂಡ್ ಒಂದು ಒಳ್ಳೆ ಕನ್ನಡ ಸಿನಿಮಾ ಕೊಡಬೇಕು ಅನ್ನೋದು ಉದ್ದೇಶ, ಆ ಕನ್ನಡ ಸಿನಿಮಾನ ತಲುಪಿಸ್ಬೇಕು ಜನಕ್ಕೆ ಅನ್ನೋ ಉದ್ದೇಶ. ಆ್ಯಂಡ್ ಅದಕ್ಕೋಸ್ಕರ ಅಂದರೆ ಆ ಕ್ಯಾರೆಕ್ಟರ್ ಹಂಗೆ ಡಿಮ್ಯಾಂಡ್ ಮಾಡಿತ್ತಷ್ಟೇ. ಇಲ್ಲ ಬೇರೆ ಸ್ಟಾರ್ಗಳು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಬಟ್ ಆ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾಯಿತ್ತು. ಆ ಓವರ್ ವೆಯ್ಟ್ ಕಾಣಬೇಕಾಗಿತ್ತು. ಸೊ ಎಷ್ಟೇ ಪ್ಯಾಕಿಂಗ್ ಮಾಡಿದ್ರು ಹೊಟ್ಟೆಗೆ ನಮ್ಮ ಮುಖ ಕಾಣಲೇಬೇಕಾಗುತ್ತೆ. ಸೊ ಅದಕ್ಕಾದ್ರೂ ವೆಯ್ಟ್ ಗೈನ್ ಮಾಡಲೇಬೇಕಿತ್ತು. ಸೊ ಹಂಗಾಗಿ ವೆಯ್ಟ್ ಗೈನ್ ಮಾಡಿದೆ. ಈ ವೆಯ್ಟ್ ಲಾಸ್ ಮಾಡೋಕ್ಕೂ ಮೋಟಿವೇಶನ್ ಇತ್ತು. ರಿಚರ್ಡ್ ಆಂಥೋನಿ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ವೆಯ್ಟ್ ಲಾಸು ಮಾಡಬೇಕು, ಹಂಗಾಗಿ ವೆಯ್ಟ್ ಲಾಸ್ ಮಾಡಿದೆ. ರಿಷಬ್ ಅವ್ರು ಮುಂಚೆ ಯಾವತ್ತಾರು ಅನ್ಕೊಂಡಿದ್ರಾ ಇಲ್ಲ ಪ್ರಮೋದಿಗೆ ಸರಿಯಾಗಿ ಒಂದ್ಸರಿ ವೆಯ್ಟ್ ಜಾಸ್ತಿ ಮಾಡಿಸೋಕೆ, ತುಂಬ ಫಿಸಿಕ್ ಮೇಂಟೈನ್ ಮಾಡಿದ್ರಲ್ಲ ಪೊಲೀಸ್ ಕ್ಯಾರೆಕ್ಟರ್ಗಳಿಗೆ ಅಂತ? ಇಲ್ಲ, ಅವನೇ ಬೈತಿರ್ತಾನೆ ಆ್ಯಕ್ಚುಲಿ, ನೀನು ಫಿಸಿಕ್ ಮೇಂಟೈನ್ ಮಾಡ್ತಿಲ್ಲ ಅಂತ.
ಯಾಕಂದ್ರೆ ನಾನು ಇವತ್ತವರೆಗೂ ಜಿಮ್ಗೆ ಹೋಗಿಲ್ಲ. ನನಗೆ ಜಿಮ್ ಅಂದರೆ ಆಗಲ್ಲ, ಅದೇನೋ ಗೊತ್ತಿಲ್ಲ ನಂಗೆ. ಅಲ್ಲಿ ಇವತ್ತಿಗೂ ನಾನು ಅಟೆಂಡೆನ್ಸೇ ಹಾಕಿಲ್ಲ ಅಲ್ಲಿಗೆ. ಬಟ್ ಆಟ ಇದ್ದರೆ ಯಾವ ಆಟ ಬೇಕಾದ್ರೂ, ಕ್ರಿಕೆಟು, ಬ್ಯಾಡ್ಮಿಂಟನ್ನು ಏನು ಕರೆದ್ರೂ ಹೋಗ್ಬಿಡ್ತೀನಿ ಫಸ್ಟ್ ಆಟ ಆಡೋಕ್ಕೆ. ಸೊ ಜಿಮ್ಗೆ ಹೋಗಲ್ಲ ಅನ್ನೋದಕ್ಕೆ ಅವನು ಬೈತಿರ್ತಾನೆ, ನೀನು ಮೇಂಟೈನ್ ಮಾಡಲ್ಲ ಸರಿಯಾಗಿ ಅಂತ. ಸೊ ಆ ಥರದ್ದೇನು ಉದ್ದೇಶ ಇಲ್ಲ ಅನ್ಸುತ್ತೆ ಅವನು. ಡನ್ ಸರ್. ಇನ್ನೊಮ್ಮೆ ನೋಡೋಣ ದಿಗಂತ್ ಸರಿಗೆ ಏನಾದ್ರು ಬರುತ್ತಾ ಅಂತ. ಸರ್ ಈಗ ದಿಗಂತ್ ಈಗ ದಿಗಂತ್ ಅವ್ರ ಕ್ವಶನ್ ಕೇಳ್ತಾರೆ ಸರ್. ಈಗ ಪೊಲೀಸ್ ಅಲ್ವಾ? ಲಾಫಿಂಗ್ ಬುದ್ಧ. ಲಾಫಿಂಗ್ ಬುದ್ಧ ಅದೇ ನಾನು ಈಗ ಈ ಇಡೀ ಸಿನಿಮಾದಲ್ಲಿ ನಾನೊಂದು 60% ಇದ್ದೀನಿ, ಇವ್ರು 100% ಆ ಸಿನಿಮಾದಲ್ಲಿದ್ದಾರೆ. ಸೊ ನನಗೂ ಈಗ ಫಸ್ಟ್ 40% ಏನಾಗಿದೆ ಅಂತ ನನಗೆ ಐಡಿಯಾ ಇಲ್ಲ. 40% ಹೇಗಿತ್ತು ಶೂಟ್ ಮಾಡಿದ್ದು, ಫಸ್ಟ್ ಡೇ ಇಂದ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮಜಾ ಇದೆ ಇದಕ್ಕೆ. ಅಂದರೆ ಕಂಪ್ಲೀಟ್ ಫಿಲಮು ಆ ಟ್ವಿಸ್ಟು ಆ 60% ಅಲ್ಲೇ ಇರೋದು. ಆಫ್ಟರ್ನೂನ್ ನೀವು ಬಂದ ಮೇಲೇ ಆ ಟ್ವಿಸ್ಟ್ ಎಲ್ಲ ಸ್ಟಾರ್ಟ್ ಆಗೋದು, ಸಿನಿಮಾದ ಬೇರೆ ಬೇರೆ ಮಜಲುಗಳು ಓಪನ್ ಆಗೋದು. ಬಟ್ ನೀವು ಏನು 40% ಅಂತ ಹೇಳಿದ್ರಲ್ಲ, ಅಲ್ಲಿ ಹ್ಯೂಮರಸ್ ಆಗಿ ಸ್ಟೇಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಅವ್ನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಗೋವರ್ಧನ ಯಾರು, ಹೆಂಗಿರ್ತಾನೆ, ಆ್ಯಂಡ್ ಅವ್ನಿಗೆ ಏನಿಷ್ಟ, ಅವ್ನು ಯಾಕೆ ಆ ವಾತಾವರಣನ ಅಷ್ಟು ಖುಷಿಯಾಗಿ ಇಟ್ಕೊಂಡಿರ್ತಾನೆ ಅಂತ. ಸೊ ಕಂಪ್ಲೀಟ್ಲಿ ಇಟ್ಸ್ ಅನ್ ಹ್ಯಾಪಿ ಮೂಮೆಂಟ್. ಆ 40% ಆಫ್ ದ ಫಿಲ್ಮ್ ನೀವೇನು ಹೇಳ್ತೀರಾ, ಇಟ್ ವಾಸ್ ಲೈಕ್ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಶೂಟ್ ಅದು. ಬಟ್ ಅದಾದ್ಮೇಲೂ ಎಂಜಾಯ್ ಮಾಡಿದ್ವಿ, ಯಾಕಂದರೆ ನಾವೇ ಕಾಮಿಡಿ ಸಿನಿಮಾ ಎಂಜಾಯ್ ಮಾಡಲಿಲ್ಲ ಅಂದರೆ ಬೇರೆ ಯಾರು ಎಂಜಾಯ್ ಮಾಡಲ್ಲ. ಸೊ ಅದೇ ಏನಂದ್ರೆ ರಿಷಬ್ ಶೆಟ್ಟಿ ಮಾಡಬೇಕಾಗಿರೋ ರೋಲ್ ನಾನು ಮಾಡ್ತಾ ಇರೋದು ಈ ಸಿನಿಮಾದಲ್ಲಿ, ಆಯ್ತಾ. ಸೊ ರಿಷಬ್ ಶೆಟ್ಟಿ ತುಂಬಾ ಯೋಚನೆ ಮಾಡಿ ಮಾಡೋದು. ಆತ ಸುಮ್ಮನೆ ಯಾವ್ದಾದ್ರು ಸಬ್ಜೆಕ್ಟ್ ಮಾಡಲ್ಲ, ಸುಮ್ಮನೆ ಯಾವ್ದಾದ್ರು ಪ್ರಾಜೆಕ್ಟನ್ನು ಕೈ ಹಿಡಿಯಲ್ಲ. ಸೊ ಈ ಪಾತ್ರ ರಿಷಬ್ ಮಾಡ್ಬೇಕಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿತ್ತು. ತುಂಬಾ ಒಳ್ಳೆ ರಿಸರ್ಚ್ ಮಾಡಿ, ತುಂಬಾ ಅದಕ್ಕೆ ಹ್ಯೂಮರ್ ಎಲ್ಲ ಆ್ಯಡ್ ಮಾಡಿ ಮಾಡಿರ್ತಾರೆ ಅಂತ. ಸೊ ಹಂಗೆ ಇತ್ತು. ಅದೇ ಥರ ಈ ನನ್ನ ಪಾತ್ರನೂ ಕೂಡ ಅಷ್ಟೇ, ಇವ್ರ ಪಾತ್ರನೂ ಆ ಸ್ಟೇಷನ್ ಎಸ್ಟಾಬ್ಲಿಷ್ಮೆಂಟು ಎಲ್ಲದೂ ಅದ್ಭುತವಾಗಿ ವಿಶೇಷವಾಗಿ ಒಂದು ಹೆಣೆದಿದ್ದಾರೆ ಅದನ್ನ. ಸೊ ರಿಷಬ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ನ ಇವ್ರು ಮಾಡಿದ್ರು ಅಂತ ಆಯ್ತು. ಮೊದಲೇನಾದ್ರು ಪ್ಲಾನ್ ಮಾಡಿದ್ರು ರಕ್ಷಿತ್ ಶೆಟ್ಟಿ ಅವ್ರದ್ದು ಏನಾದ್ರು ಕ್ಯಾರೆಕ್ಟರ್ ಇರ್ತಾ ಸಿನಿಮಾದಲ್ಲಿ ಅಂತ? ಸುಮ್ಮನೆ ಹಂಗೆಲ್ಲ ಬೇಕು ಅಂತ ತುರ್ಕಲ್ಲ. ಅಲ್ಲ, ಫಸ್ಟ್ ಕತೆ ಹೇಳಿದಾಗ ಹೀರೋ ಸಿನಿಮಾಗೆ ಮೊದಲೇ ಈ ಕತೆ ಆಗಿತ್ತು ಅಂತ ಹೇಳಿದ್ರಲ್ಲ. ಸೊ ಅವಾಗ ಕತೆ ಪ್ಲಾನ್ ಮಾಡಿದಾಗ ಏನಾದ್ರು ರಕ್ಷಿತ್ ಶೆಟ್ಟಿ ಅವ್ರ ಒಂದು ಕ್ಯಾರೆಕ್ಟರ್ ಇರ್ತಾ ಈ ಸಿನಿಮಾದಲ್ಲಿ ಅಂತ, ಅವ್ರಿಗೆ ಹೋಲುವಂಥ ಕ್ಯಾರೆಕ್ಟರ್ ಯಾವ್ದಾದ್ರು ಬರ್ದಿದ್ರಾ ಅಂತ? ಇದರಲ್ಲಿ ತುಂಬಾ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಆಗಿ ಬರೋದೇ 4 ಕ್ಯಾರೆಕ್ಟರ್ಗಳು. ಅದ್ರಲ್ಲಿ ನಮ್ಮ ಏಜ್ ಗ್ರೂಪಿಗೆ ಸಿಗೋವಂಥದ್ದು 2 ಕ್ಯಾರೆಕ್ಟರ್, ಇನ್ನೊಂದು ಸ್ವಲ್ಪ ಏಜ್ಡ್ ಕ್ಯಾರೆಕ್ಟರ್, ಇನ್ನೊಂದು ಫೀಮೇಲ್ ಕ್ಯಾರೆಕ್ಟರ್ ಇವರು ತೇಜು ಬೆಳವಾಡಿ ಮಾಡಿರೋದು. ಸೊ ಅಲ್ಲಿ ಇದ್ದಿದ್ದೇ 2 ಕ್ಯಾರೆಕ್ಟರ್ ಆಗಿದ್ರಿಂದ ರಕ್ಷಿತನೆಲ್ಲೋ ಕರ್ಕೊಂಬರೋಂಥ ಪರಿಸ್ಥಿತಿ ಇರಲಿಲ್ಲ. ಆ್ಯಂಡ್ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಫಿಲಮು, ಸೊ ಬಂದ್ಬಿಡಿ ಇನ್ನೊಬ್ರನ್ನ ಹಾಕಿ ಕ್ಯಾರೆಕ್ಟರ್ನ ತುರ್ಕಿ ಅಥವಾ ರಕ್ಷಿತ್ ನನ್ನ ಫ್ರೆಂಡು, ಸೊ ನನ್ನ ಫಸ್ಟ್ ಫಿಲಮಲ್ಲಿ ಅವನು ಇರಲಿ, ಆ ಥರದ್ದು ಯಾವುದೇ ಉದ್ದೇಶಗಳಿಲ್ಲ. ಡನ್ ಸರ್. ಈ ಸರಿ ಯಾರು ಕಳ್ಳ ಆಗಲಿ ಸರ್ ದಿಗಂತೂ. ಏನು ಕ್ವೆಶ್ಚನ್ ಕೇಳ್ತೀರಾ? ನಾನೇ ಪೊಲೀಸ್. ಲಾಫಿಂಗ್ ಬುದ್ಧ. ಓಕೆ, ನಿಮಗೇನು ಅನ್ಸುತ್ತೆ ಲಾಫಿಂಗ್ ಬುದ್ಧದ ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ಮೇಲೆ? ಸರ್ ಟ್ರೇಲರ್ ನೋಡಿದಾಗ ಒಂದು ನನಗೆ ರಿಲೇಟ್ ಆಯ್ತು ಸರ್. ಏನು ಹೇಳಿ, ವೆಯ್ಟ್ ಲಾಸ್ದು. ನಾವು ಡೈಲಿ ಅನ್ಕೊಂತೀವಿ ನಾನು ವೆಯ್ಟ್ ಲಾಸ್ ಮಾಡ್ಬೇಕು, ಇವತ್ತಿಂದ ಶುರು ಮಾಡ್ಬಿಡ್ತೀನಿ, ಇವತ್ತು ಜಿಮ್ಗೆ ಹೋಗ್ತೀನಿ ಹಿಂಗೆಲ್ಲ ಅಂದ್ಕೊಳ್ತೀವಲ್ಲ. ನಾನು ಇವತ್ತಿಂದ ಶುರು ಮಾಡ್ಬಿಟ್ಟು ಇವತ್ತಿಂದ ವರ್ಕೌಟ್ ಶುರು ಮಾಡಿ, ಇವತ್ತಿಂದ ಊಟ ಕಡಿಮೆ ಮಾಡಿ ಡಯಟ್ ಮಾಡ್ತೀವಿ ಅಂತ. ನೀವು 3 ದಿನ 4 ದಿನ. ಬಟ್ ಪ್ರಮೋದ್ ಶೆಟ್ಟಿ ಸರ್ ಪ್ರಾಕ್ಟೀಸ್ ಮಾಡಿದಾರೆ ಅಂತ. ಅವ್ರು ಜಿಮ್ಗೆ ಹೋಗದೆ ಹಿಂಗೆ ಮೇಂಟೈನ್ ಮಾಡ್ತಾರೆ ಅಂದರೆ ಇಲ್ವಾ? ನಾನು ಶೂಟಿಂಗ್ ಆದ್ಮೇಲೆ ಇವಾಗಲೇ ನಾನು ನೋಡ್ತಾ ಇರೋದು, ಅಂದರೆ ಪ್ರಮೋಷನ್ ಟೈಮಲ್ಲೇ ನಾನು ಇವಾಗ ಸಿಕ್ಕಿರೋದು. ಯಾಕೆಂದ್ರೆ ಇವರು ಕುಂದಾಪುರಕ್ಕೆ ಹೋಗಿ ಅಲ್ಲಿ ಬ್ಯುಸಿ ಆಗಿದ್ರು, ಹಾಗಾಗಿ ಸಿಗೋಕ್ಕಾಗಿರಲಿಲ್ಲ. ಬರೀ ಫೋನ್ ನಾನು ನೋಡಿ ಶಾಕ್ ಆಗಿಬಿಟ್ಟೆ. ಪ್ರೆಸ್ ಮೀಟಲ್ಲಿ ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ವಲ್ಲ ಲಾಫಿಂಗ್ ಬುದ್ಧದು, ಆ ವೆಯ್ಟ್ ಲಾಸು ಟ್ರಾನ್ಸ್ಫಾರ್ಮೇಷನ್ ತುಂಬ ಚೆನ್ನಾಗಿತ್ತು. ಇಲ್ಲ, 2 ಮೀಲ್ ಅಂತ ಏನೋ ಹೇಳಿದ್ರು, ಅದು ತುಂಬಾ ವರ್ಕ್ ಆಗುತ್ತೆ ಅಂತ. 2 ಮೀಲ್. ಆ್ಯಂಡ್ ಇವ್ರಿಗೆಲ್ಲ ಡಯಟ್ ಬೇಕಾಗಿಲ್ಲ, ಹಿ ಇಸ್ ಫಿಟ್ ಆ್ಯಂಡ್ ಫೈನ್. ಅವ್ರನ್ನ ಹೊಡೆಯೋ ಸೈಕ್ಲಿಂಗ್ ನಾನು ಮಾಡ್ಬಿಟ್ರೆ ಮೋಸ್ಟ್ಲಿ ಇನ್ನೂ ಸಣ್ಣ ಆಗ್ಬಿಡ್ತೀನಿ ನಾನು. ಬಟ್ ಇಲ್ಲ, ನನಗೆ ಟ್ರಾವೆಲಿಂಗ್ ಇಷ್ಟ, ಬಟ್ ಪುರ್ಸೋತಿಲ್ಲ. ಸೊ ಮುಂಚೆ ತುಂಬ ಫ್ರೀ ಇದ್ನಲ್ಲ, ಅವಾಗ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ದೇವ್ರು ಇವಾಗ ಸ್ವಲ್ಪ ಬ್ರೇಕ್ ತಗೋಗುರು, ಕೆಲಸ ಮಾಡು ಅಂತ ಬಿಟ್ಟಿದ್ದಾರೆ. ಇನ್ನೊಂದು 2 ಕ್ವಶನ್ ಸಾಕು ಸರ್, ಆಮೇಲಿಂದ ಕೂತು ಮಾತನಾಡುವ. ಡನ್ ಸರ್. ನಿಮಗೆ ಗೊತ್ತಿತ್ತು ಸರ್ ಅದು ರಾಜ ಅದು ಸರ್, ತಗೊಳ್ಳಿ. ಈಗ ಫೈನಲಿ ಕಳ್ಳ ಬಂದ್ರು ಸರ್ ಅವ್ರಿಗೆ.
ಹೌದು ಸರ್. ಅಂದ್ರೆ ಕಳ್ಳ ಏನಂದ್ರೆ ಅವನೇನ್ ಅನ್ಕೊಂಡಿರ್ತಾನೆ, ನಾನು ಕಣ್ಮುಚ್ಕೊಂಡಿದೀನಿ, ಸೊ ಪ್ರಪಂಚಕ್ಕೆ ನಾನು ಮಾಡ್ತಿರೋದು ಏನು ಗೊತ್ತಾಗ್ತಿಲ್ಲ. ಸೊ ದಿಗಂತ್ ಅವ್ರನ್ನ ನಾವು ಬರೀ ಟ್ರೈಲರಲ್ಲೂ ಒಂದು ಗ್ಲಿಂಪ್ ಬಂದೋಗುತ್ತೆ, ಆ ಸಾಂಗಲ್ಲೂ ಒಂದು ಗ್ಲಿಂಪ್ ಬಂದೋಗುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ರಿಮೈಂಡ್ ಎತ್ತಿದ್ರು ಸರ್. ನಾನು ನಮ್ಮ ಡೈರೆಕ್ಟ್ರು ಭರತ್ ರಾಜ್ ಅವ್ರಿಗೆ ಕೇಳಿದೆ, ಸರ್ ಈ ಥರ ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ನನ್ನ ಕ್ಯಾರೆಕ್ಟರ್, ನನ್ನ ಪಾತ್ರದ ಬಗ್ಗೆ ನಾನು ಎಷ್ಟು ಹೇಳ್ಬೋದು ಈ ಥರದ್ದು ಇವೆಂಟ್ಸಲ್ಲಿ ಪ್ರಮೋಷನ್ಲಿ ಅಂದರೆ ಅವರು ದಿಗಂತ್ ಏನು ಹೇಳೋದು ಬೇಕಾಗಿಲ್ಲ, ಇಷ್ಟು ಹೇಳ್ಬೋದು ಅಂದರೆ ಕಹಾನಿ ಮೇ ಟ್ವಿಸ್ಟ್, ಅಲ್ಲಿಂದ ಒಂದು ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ ಇಡೀ ಸಿನಿಮಾದಲ್ಲಿ ಒಂದು ತಿರುವು. ಅದನ್ನು ಮಾತ್ರ ಹೇಳಿ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾದಲ್ಲಿ, ಪ್ರಮೋದ್ ಜೊತೆ ವರ್ಕ್ ಮಾಡಿದ್ದು, ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ವರ್ಕ್ ಮಾಡಿದ್ದು ಅದೆಲ್ಲ ಹೇಳಿ, ನಮ್ಮ ಸುಂದರಣ್ಣ ಇದ್ದಾರೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಅಂತ ಹೇಳಿ, ಅದು ಬಿಟ್ಟರೆ ಬೇರೆ ಏನು ಹೇಳಬೇಡಿ ಅಂದಿದ್ದಾರೆ. ಹಂಗಾರೆ ಅದೇ ಕ್ವಶನ್ಸ್ ನಾವು ಕೇಳ್ಬೋಣ ಸರ್. ಹಂಗಾರೆ ಇವ್ರ ಜೊತೆಲ್ಲ ವರ್ಕ್ ಮಾಡಿದ್ರೆ ಹೇಗಿತ್ತು ಅಂತ. ಅದ್ಭುತವಾಗಿತ್ತು. ನನಗೆ ಈ ಟೀಮ್ ಮುಂಚೆಯಿಂದನೂ ಪರಿಚಯ, ಅಂದರೆ ನಾನು ರಕ್ಷಿತ್ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಇವರಿದ್ರು, ರಿಷಬ್ ಅವಾಗ ನಮಗೆ ಜೊತೆಗೆ ಸಿಗ್ತಾ ಇದ್ವಿ. ಸೊ ಹಾಗಾಗಿ ನನಗೆ ಹೊಸ್ತೇನಲ್ಲ ಟೀಮು, ಬಟ್ ವರ್ಕ್ ಮಾಡಿದ್ದು ಫಸ್ಟ್ ಟೈಮ್. ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಆಗಲಿ, ಪ್ರಮೋದ್ ಅವ್ರ ಜೊತೆನೂ ಎಷ್ಟೇ ಪರಿಚಯ ಇದ್ರೆ ನಾವು ವರ್ಕ್ ಮಾಡಿರಲಿಲ್ಲ, ಒಂದೇ ಕಡೆ ಕ್ಯಾಮ್ರಾ ಫೇಸ್ ಮಾಡಿರಲಿಲ್ಲ. ಅದು ಈ ಸಿನಿಮಾದಲ್ಲೇ ಫಸ್ಟ್ ಆಗಿರೋದು. ಸೊ ಹೀಗೆ ಒಂದಷ್ಟು ಹೊಸ್ತಿದೆ, ಬಟ್ ಹೊಸದಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.